ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗಡ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಹೋಗುವಂತ ಸಮಯ. ಫಸ್ಟ್ ಅಪ್ಡೇಟು ವೀರೇಂದ್ರ ಸೆಹ್ವಾಗ್ ಅವರು ಮಾತಾಡಿದ್ರು ವಿರಾಟ್ ಕೊಹ್ಲಿ ಅವರ ಇನ್ನಿಂಗ್ಸ್ ಬಗ್ಗೆ. ನೆನೆ ವಿರಾಟ್ ಕೊಹ್ಲಿ ಅವರಿಗೆ ಎಷ್ಟು 45 ಬೋರ್ಗೆ ಬಂದಂಥ 50 ಸಿಕ್ಕಾಪಟ್ಟೆ ಸ್ಲೋ ಆ್ಯಂಡ್ ಲೈಟಾಗಿ ತಗೊಂಡು ನಿಧಾನಕ್ಕೆ ತಳ್ಳಾಡ್ಕೊಂಡು ನೆಲದ ಮೇಲೆ ತಳ್ಳಾಡ್ಕೊಂಡು ಆಡಿದಂಥ ಇನ್ನಿಂಗ್ಸು. ಸೊ ಈ ಇನ್ನಿಂಗ್ಸ್ ಏನಿದೆ ಮ್ಯಾಚ್ನ ಗೆಲ್ತು ಅಂತ ಅಂದಾಗ ಇದು ಖಂಡಿತ ಮ್ಯಾಟ್ರಿಗೆ ಬರೋದಿಲ್ಲ. ಮ್ಯಾಚ್ನ ಸೋತೋಗ್ಬಿಡ್ತು ಅಂದಾಗ ಖಂಡಿತ ಇದೆಲ್ಲ ಮ್ಯಾಟ್ರಿಗೆ ಬರುತ್ತೆ. ಹೌದು, ಮ್ಯಾಚ್ನ ಗೆದ್ರ RCB ಅಷ್ಟೇ, ಮುಗೀತು. ಇದೇನು ಫಾರ್ ದ ವೆರಿ ಫಸ್ಟ್ ಟೈಮ್ ವಿರಾಟ್ ಕೊಹ್ಲಿ ಸ್ಲೋ ಆಡಿದ್ರೆ ನೋಡ್ತಿಲ್ಲ. ಈ ಸೀಸನಲ್ಲೇ ಒಂದು 2-3 ಸಲ ನೋಡಿದ್ವಿ ಸಿಕ್ಕಾಪಟ್ಟೆ ಸ್ಲೋ ಆಗಿ ಆಡಿರೋದನ್ನ, 40+ ಬಾಲ್ಸಿಗೆ 50 ಬಂದಿರೋದನ್ನ ನೋಡಿದ್ದೀವಿ. ಲಾಸ್ಟ್ ಮ್ಯಾಚ್ ಎಲ್ಲ ನೋಡಿದ್ದೀವಿ. ಸೊ ಮ್ಯಾಚ್ನ ಗೆಲ್ತಾ ಇದ್ರಲ್ಲ RCB ಮ್ಯಾಟ್ರಿಗೆ ಬರಲ್ಲ. ಮ್ಯಾಚ್ನ ಸೋತ್ರೆ ಖಂಡಿತ ಮ್ಯಾಟ್ರಿಗೆ ಬರುತ್ತೆ. ಆ್ಯಂಡ್ ವಿರಾಟ್ ಕೊಹ್ಲಿಯ ರೋಲ್ ನಿತ್ತು ಆ ಕ್ರೂಷಿಯಲ್ ಟೈಮಲ್ಲಿ ಕೃಣಾಲ್ ಪಾಂಡ್ಯ ಅವರ ಜೊತೆಗೆ ನಿಂತ್ಕೊಂಡು ಆಡೋದು, ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡೋದು ಏನಿತ್ತು ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು RCBಗೆ. ಆ ಒಂದು ಟೈಮಲ್ಲಿ ಜಸ್ಟ್ ಒಡಿ ಆಟ ಆಡೋದು ಅಲ್ಲಿ ಮೈನ್ ಆಗಿರಲ್ಲ, ನಿಂತ್ಕೊಂಡು ಆಡೋದು ಮೈನ್ ಆಗಿತ್ತು. ಯಾಕಂದರೆ ಬೇಕಾಗಿತ್ತು ಚಿಕ್ಕ ಟಾರ್ಗೆಟ್ ಏನಂತ ಹೆವಿ ಟಾರ್ಗೆಟ್ ಅಲ್ಲ. ಆ ಟೈಮಲ್ಲಿ ಅವ್ರು ಕರೆಕ್ಟಾಗೇನೆ ಆಡಿದ್ದಾರೆ ಅಂತ ಹೇಳಿದ್ದಾರೆ. ಅಪ್ಡೇಟ್ ಬಿಟ್ಟು ವಿರಾಟ್ ಕೊಹ್ಲಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮ್ಯಾಚ್ ಎಲ್ಲ ಮುಗಿದಾದ ನಂತರ. T20 ಕ್ರಿಕೆಟ್ ಇಸ್ ನಾಟ್ ಅಬೌಟ್ ಜಸ್ಟ್ ಕಮಿಂಗ್ ಅಂಡ್ ಹಿಟಿಂಗ್ ಬೌಂಡ್ರೀಸ್. ಯು ಜಸ್ಟ್ ನೀಡ್ ಟು ರೀಡ್ ದ ಸಿಚುವೇಶನ್ ಅಂಡ್ ಪ್ಲೇ ಅಕಾರ್ಡಿಂಗ್ ಟು ಸಿಚುವೇಶನ್. ಯು ನೀಡ್ ಟು ಬಿ ಪ್ರೊಫೆಷನಲ್ ಅಂತ ಹೇಳಿದ್ರೆ ಮಗ. ನೀನು ಸುಮ್ಮನೆ ಬಂದ್ಬಿಟ್ಟು ನಾಯಿ ಹೊಡೆದಂಗೆ ಹೊಡಿತೀನಿ ಅಂತಂದರೆ T20 ಕ್ರಿಕೆಟಲ್ಲಿ ಏನು ಎಲ್ಲ ಮ್ಯಾಚ್ನ ಹೊಡೆಯೋಕ್ಕಾಗ್ಬಿಡಲ್ಲ. ಕನ್ಸಿಸ್ಟೆಂಟಾಗಿ ನೀನು ಫಸ್ಟ್ ಆಫ್ ಆಲ್ ಆಡೋದಕ್ಕೆ ಆಗಲ್ಲ. ಹಂಗೆ ಬಂತು ಅಂತಂದರೆ ಅಂದರೆ ವಿರಾಟ್ ಕೊಹ್ಲಿ ಅವರ ಅಪ್ರೋಚಲ್ಲೇ ಬೇರೆ. ವಿರಾಟ್ ಕೊಹ್ಲಿ ಥರ ಎಲ್ಲಾರ್ದು ಅಪ್ರೋಚ್ ಇರಬೇಕು ಅಂತ ಅಂದ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ವಿರಾಟ್ ಕೊಹ್ಲಿ ಥರ ಅಪ್ರೋಚ್ ಇಟ್ಕೊಂಡು ಆಡೋರು ಸಿಕ್ಕಾಪಟ್ಟೆ ರೇರು. ಫಾರ್ ದಟ್ ಮ್ಯಾಟ್ರ್ ಸಾಯಿ ಸುದರ್ಶನ ತೊಗೊಬೋದು. ಸೊ ಅವ್ರದ್ದು ವಿರಾಟ್ ಕೊಹ್ಲಿದು ಆಲ್ಮೋಸ್ಟ್ ಒಂದೇ ರೀತಿಯ ಅಪ್ರೋಚು, ಕನ್ಸಿಸ್ಟೆಂಟಾಗಿ ರನ್ ಹೊಡಿಬೇಕಾಗಿರುವಂಥ ಅಪ್ರೋಚು, ಬೇಕಾದಾಗ ಅಟ್ಯಾಕ್ ಮಾಡುವಂಥದ್ದು, ಬೇಡದೇ ಇರಬೇಕಾದ್ರೆ ನೋಡ್ಕೊಂಡು ಆಡುವಂಥದ್ದು, ಸಿಚುವೇಶನ್ ಹೆಂಗಿದೆಯೋ ಅದನ್ನು ನೋಡ್ಕೊಂಡು ಆಡುವಂಥದ್ದು. ಸೊ ಇದು ಇವರ ರೋಲು. ಎಲ್ಲರೂ ಇದೇ ಥರ ಇರ್ತಾರೆ ಅಂತಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಇವಾಗ ಫಿಲ್ ಸಾಲ್ಟು, ವಿರಾಟ್ ಕೊಹ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸು. ಫಿಲ್ ಸಾಲ್ಟ್ ಬಂದು ನಾಯಿ ಹೊಡೆದಂಗೆ ಹೊಡಿತಾ ಇರ್ತಾರೆ, ತಲೆ ಕೆಡ್ಸ್ಕೊಂಡಂಗೆ ಹೊಡಿತಾ ಇರ್ತಾರೆ. ಅದು ಎಷ್ಟೇ ಬೇಕಾಗಿರಲಿ, ಏನೇ ಬೇಕಾಗಿರಲಿ, ನಿನಗೆ 100 ರನ್ನೇ ಬೇಕಾಗಿರಲಿ, ನಾಯಿ ಹೊಡೆದಂಗೆ ಹೊಡಿತಾ ಇರ್ತಾರೆ ಬಂದ್ಬಿಟ್ಟು. ಬಟ್ ವಿರಾಟ್ ಕೊಹ್ಲಿ ಆ ಥರ ಸಿಚುವೇಶನ್ನ ಕಾಮ್ ಡೌನ್ ನೋಡ್ಕೊಂಡು ಸಿಚುವೇಶನ್ ಹೆಂಗಿದೆಯೋ ಅದು ನೋಡಿಕೊಂಡು ಚೇಸ್ ಡೌನ್ ಮಾಡುವಂಥದ್ದು. ಅದಕ್ಕೋಸ್ಕರ ಚೇಸ್ ಮಾಸ್ಟರ್ ಅಂತ ಹೆಸರುವಾಸಿ ಆಗಿರೋವಂಥದ್ದು. ಸೊ ಅದನ್ನೇ ಹೇಳಿದ್ದಾರೆ, ಎಲ್ಲಾದರೂ ಬಂದ್ಬಿಟ್ಟು ಸುಮ್ಮನೆ ಹೊಡೆಯುವಂಥದ್ದಲ್ಲ, ನೋಡ್ಕೊಂಡು ಆಡಬೇಕು. ಸಿಚುವೇಶನ್ ಹೆಂಗಿದೆಯೋ ಕಾಮ್ ಆ್ಯಂಡ್ ಕೂಲ್ಡಾಗಿ ತಗೊಬೇಕು. ನಾನು ಅಗ್ರೆಸಿವ್ ಆಗಿರ್ಬೋದು, ಬಟ್ ಸಿಚುವೇಶನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 3, ಕೆವಿನ್ ಪೀಟರ್ಸನ್ ಅವ್ರು ಮಾತಾಡಿದ್ರೆ ಟಿ ನಟರಾಜನ್ ಬಗ್ಗೆ. 10.7 ಕೋಟಿ 7-5 ಕೋಟಿಯನ್ನು ಕೊಟ್ಬಿಟ್ಟು ಈ ಸಲ ತೊಗೊಂಡಿದ್ದಾರೆ ಟಿ ನಟರಾಜನ್ನ. ಬೆಂಚಲ್ಲಿ ಕಾವು ಕೊಡ್ಸೋದಕ್ಕೆ ಮಾತ್ರ ಇಟ್ಕೊಂಡಿದ್ರೆ, ಒಂದು ಮ್ಯಾಚು ಕೂಡ ಅವಕಾಶ ಕೊಟ್ಟಿಲ್ಲ ಟಿ ನಟರಾಜನಿಗೆ. ಏನಕ್ಕೆ ಏನಾದ್ರು ಇಂಜುರಿ ಆಗೋಗ್ಬಿಟ್ಟಿದೆ ಅಂತ ಕೇಳಿದಾಗ, ಇಲ್ಲ ಯಾವುದೇ ಇಂಜುರಿ ಇಲ್ಲ, ಏನೂ ನೀಗಲಿಲ್ಲ, ಸುಮ್ಮನೆ ಕೂರಿಸಿದ್ವಿ ಅವ್ರನ್ನ. ಇವಾಗ 12 ಜನ ಮಾತ್ರ ಆಡಿಸ್ಬೋದು ನಾವು, ಬೇರೆಯವ್ರಿಗೆ ಆಪರ್ಚುನಿಟಿ ಕೊಡೋಕೆ ಆಗ್ತಾ ಇಲ್ಲ. ಇಲ್ಲಿ 12 ಜನನೇ ಮಸ್ತಾಗಿ ಆಡ್ತಾ ಇದ್ದಾರೆ. ಸೊ ನಾನು ಎಲ್ಲಿಂದ ಆಪರ್ಚುನಿಟಿ ಕೊಡಲಿ ಅವ್ರಿಗೆ, ಟಿ ನಟರಾಜನ್ಗೆ ಅಂತ ಅವರೇ ಕ್ವಶನ್ ಕೇಳಿದ್ದಾರೆ. ನೀವು ಒಂದು ಆಪರ್ಚುನಿಟಿ ಎಲ್ಲಿದೆ, ಇಲ್ಲಿ 12ರಲ್ಲಿ ಎಲ್ಲಿ ಅವ್ರು ಫಿಟ್ ಆಗ್ತಾರೆ ಅಂತ ತೋರಿಸ್ಕೊಂಡು ಕೊಡಿ, ನಾವಲ್ಲಿ ಫಿಟ್ ಮಾಡ್ಕೊಂಡು ಕೊಡ್ತೀವಿ. ಬೇಕಾದರೆ ನೀವೇ ಹೇಳಿ ಎಲ್ಲಿ ಫಿಟ್ ಮಾಡೋಣ ಅಂತ ಅವರೇ ಹೇಳಿದ್ದಾರೆ. ಸೊ ಚೆನ್ನಾಗೇ ಆಡಿದ್ರೆ, ಹಂಗೆ ನೋಡೋಕೆ ಹೋಯ್ತು 12ರಲ್ಲಿ ಆಡ್ತಾ ಇರುವಂಥವ್ರೆಲ್ಲ ಚೆನ್ನಾಗೇ ಆಡ್ತಾ ಇದ್ದಾರೆ. ಮುಖೇಶ್ ಕುಮಾರ್ ಅಲ್ಲಿ ಸ್ವಲ್ಪ ಲೈಟಾಗಿ ಅಲ್ಲಿ ಇಲ್ಲಿ ಕಾಣಿಸ್ತಾ ಇದ್ದಾರೆ ಅಷ್ಟೇ. ಆಡ್ತಾರೆ, ಅವ್ರ ಜಾಗದಲ್ಲೇ ಆಡಿಸ್ಬೇಕಾಗುತ್ತೆ. ಬಟ್ ಮುಖೇಶ್ ಕುಮಾರ್ಗೂ ಕೂಡ ಸಿಕ್ಕಾಪಟ್ಟೆ ಬ್ಯಾಕಿಂಗ್ ಅನ್ನೋದು ಸಿಗ್ತಾ ಇದೆ. ಕೋರ್ನ ಮೇಂಟೈನ್ ಮಾಡಿದ್ರೆ ಅಷ್ಟೇ ಸಿಂಪಲ್ ಆಗಿ, ಇದೇ ಇರಲಿ, ಚೇಂಜಸ್ ಮಾಡೋದು ಬೇಡ ಸಿಕ್ಕಾಪಟ್ಟೆ ಅಂತ. ಅಪ್ಡೇಟ್ ನಂಬರ್ 4, ಅಂಬತಿ ರಾಯುಡು ಅವರು ಮಾತಾಡಿದರೆ MS ಧೋನಿ ಅವರ ಬಗ್ಗೆ. ನೆಕ್ಸ್ಟ್ ಸೀಸನ್ ಆಡ್ತಾರೋ ಆಡೋದಿಲ್ವೋ ಅನ್ನೋ ರಿಲೇಟೆಡ್ ಸ್ವಲ್ಪ ಇಂಟನ್ನ ಕೊಟ್ಟಿದ್ದಾರೆ. CSK ವರ್ಸ್ಟಾಗಿ ಆಡಿದ್ದಾರೆ ಗುರು ಈ ಸೀಸನ್, ಗೊತ್ತಿರೋದೇನೆ, ಎಲ್ಲರೂ ಗೊತ್ತಿದೆ. ನಾನು ಅಕ್ಸೆಪ್ಟ್ ಮಾಡಿದ್ದೀನಿ. ಹೊಸ್ಟಾಗಿ ಆಡಿದ್ರೆ, ಕಳಪೆ ಆಡಿದ್ರೆ, ಚಿಂದಿ ಉಡಾಯಿಸ್ಕೊಂಡು ಹೊರಟೋಗ್ಬಿಟ್ಟಿದೆ ಟೀಮ್. ಅದು ಅವ್ರಿಗೂ ಗೊತ್ತು, ಅವ್ರಿಗೆ ಈ ಸೀಸನು ಆಗೋದಿಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅದು ಆಲ್ರೆಡಿ. MS ಧೋನಿ ಅವರು ಇವಾಗ ಆಲ್ರೆಡಿ ತಯಾರಿಲಿರ್ತಾರೆ ಏನೇನು ಮಾಡಬೇಕು ನೆಕ್ಸ್ಟ್ ಸೀಸನ್ಗೆ ಅಂತ. ಸೊ ಹೋಪ್ಫುಲಿ ಅವ್ರು ನೆಕ್ಸ್ಟ್ ಸೀಸನ್ ಖಂಡಿತ ಆಡುವಂಥ ಸಾಧ್ಯತೆ ಇದೆ ಅಂತ ಒಂದು ಬಿಗ್ ಹಿಂಟ್ನ ಇಲ್ಲಿ ಕೊಟ್ಟಿದ್ದಾರೆ MS ಧೋನಿ ಅವರ ಫ್ಯಾನ್ ಬಾಯ್ ಆಗಿರುವಂಥ ಅಂಬತಿ ರಾಯುಡು ಅವರು. ಸೊ ಇವರೇ ಹೇಳಿದ್ದಾರೆ ಅಂತಂದಮೇಲೆ MS ಧೋನಿ ಅವರು ಮತ್ತೊಂದು ಸೀಸನ್ ಆಡ್ಬೋದು ಅಂತ ಅನ್ನಿಸಿದೆ ನಮಗೆ. ಯಾಕಂದರೆ ಈ ಥರ ಒಂದು ಟ್ರ್ಯಾಜಿಡಿ ಆಗಿಬಿಟ್ಟು ಏನೋ ಮಧ್ಯದಲ್ಲಿ ಅಟ್ಲೀಸ್ಟ್ ಒಂದು 6 or 7 ಫಿನಿಶ್ ಮಾಡಿತ್ತು ಅಂತಂದರೆ ಇವರು ರಿಟೈರ್ಮೆಂಟ್ ಕೊಟ್ಬಿಟ್ಟು ಹೋಗೋದಲ್ಲಿ ಒಂದು ಅರ್ಥ ಇರೋದು. ಬಟ್ ಇವಾಗ 10ನೇ ಪೊಸಿಷನಲ್ಲಿ ಡಬ್ಬಾ ಥರ ಆಡ್ಬಿಟ್ಟು ವರ್ಷಾಗಿ ಈ ಥರ ಈಚೆಗಡೆ ಹೋಗೋದಿದೆಯಲ್ಲ, ಇದಕ್ಕಿಂತ ಒಂದು ಹೀನಾಯ ತಿಂಗು ಇನ್ನೂ ಒಂದು MS ಧೋನಿ ಅವ್ರಿಗೆ ಬೇಡ ಅಂತ ನಾವು ಕೂಡ ಅನ್ಕೊಂತೀವಿ. ಸೊ ಗೊತ್ತಿಲ್ಲ ಅದೇನು ಮಾಡ್ತಾರೆ ಅಂತ, ನೋಡುವ ಅಷ್ಟೇ. ಇನ್ನು ನೆಕ್ಸ್ಟ್ ಇಯರ್ಗೂ ಟೈಮ್ ಇದೆ. ಅಪ್ಡೇಟ್ ನಂಬರ್ 5, ವಿಜಯ್ ಮಲ್ಯ ಅವರು ಟ್ವೀಟ್ ಮಾಡಿದ್ದಾರೆ. RCB ಗೆಲ್ತಾ ಇದ್ದಂಗೆ, ಏನು ಗುರು ನೀವು ಹಿಂಗೆ ನಾನು ಬಿಟ್ಟು ಹೋಗ್ತಿದ್ದಂಗೆ ಹಿಂಗಾಗಿ ಹೋಗ್ಬಿಟ್ಟಿದ್ರಲ್ಲ ನೀವು ಅಂತ. ಹಂಗೇನು ಹಾಕಿಲ್ಲ. ವಿಜಯ್ ಮಲ್ಯ ಅವರು RCBಯ ಮಾಜಿ ಓನರು. ಸೊ ಇವರು ಟ್ವೀಟ್ ಮಾಡಿದ್ದಾರೆ, ಫಸ್ಟು ದುಡ್ಡು ಹಾಕೋಗುರು ಅಂತ ಕಾಮೆಂಟ್ ಸೆಕ್ಷನ್ ಎಲ್ಲ ಹೋಗೋದು. ದುಡ್ಡು ಕ್ಲಿಯರ್ ಮಾಡೋಗುರು, ಬ್ಯಾಂಕ್ದೆಲ್ಲ ನೀನು ಸಾಲ ಮನ್ನಾ ಮಾಡೋಗುರು, ಫಸ್ಟು ಸಾಲ ಎಲ್ಲ ತೀರ್ಸೋಗುರು ಅಂತ ಹಾಕಿದ್ರು. ಏನೇ ಟ್ವೀಟ್ ಮಾಡ್ರು ಎಲ್ಲ ಅಲ್ಲಿ ಆಡ್ಕೊಳೋದೇ ಇರ್ತದೆ ಕಮೆಂಟ್ ಸೆಕ್ಷನಲ್ಲಿ. ಬಟ್ ಆದರೂ ವಿಜಯ್ ಮಲ್ಯ ಕಾಲದಲ್ಲಿ RCB ಅವನ ಅಜ್ಜಿ ಇವಾಗ ವೈಬ್ ಬರಲಾಗೋರು. ಏನೇ ಇದನ್ನು ಆ ವೈಬೇ ಬೇರೆ, ಆ ಫೀಲೇ ಬೇರೆ. ಟ್ವೀಟ್ ಮಾಡಿದ್ರು 6 ಕನ್ಸಿಕ್ಯೂಟಿವ್ ವಿನ್ಸು, ಅವೇ ಮ್ಯಾಚ್ಗಳು ಸುಮ್ಮನೆ ಮಾತಲ್ವೇ ಅಲ್ಲ, ನೆಕ್ಸ್ಟ್ ಲೆವೆಲ್ ಹೋಗುರು ನೀವು ಅಂತ ಟ್ವೀಟ್ ಮಾಡಿಬಿಟ್ಟು RCBಗೆ ಒಂದು ಕಂಗ್ರ್ಯಾಚುಲೇಷನ್ಸ್ನ ಹೇಳಿದರೆ. ಸಖತ್ತಾಗಿದೆ.
ಫ್ಯೂಚರ್ ಕೂಡ ಸಖತ್ತಾಗಿರಲಿ ಅಂತ. RCB ಗೆದ್ರೆ ಯಾವ ಪಾರ್ಟಿ ಖುಷಿ ಆಗುತ್ತೋ ವಿಜಯ್ ಮಲ್ಯಗೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿರೋ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೋಬಹುದು. ಬಾಯ್.